ವೃತ್ತಿಯಿಂದ ಪತ್ರಕರ್ತರಾದ ಕುಮಾರ್ ಬೇಂದ್ರೆಯವರು ಸಾಹಿತ್ಯ ರಚನೆ, ಚಲನಚಿತ್ರ ನಿರ್ದೇಶನ, ಚಿತ್ರಕಲೆ ಹೀಗೆ ವೈವಿಧ್ಯಮಯ ಸೃಜನಶೀಲ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ತಮ್ಮ ಕೃತಿಗಳ ಮೂಲಕವೇ ಛಾಪು ಮೂಡಿಸಿದವರು. ಅಕ್ಟೋಬರ್ 24, 1977ರಲ್ಲಿ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ಕುಮಾರ್ ಬೇಂದ್ರೆಯವರ ಜನನವಾಯಿತು. ತಂದೆ ನಾರಾಯಣ ಬೇಂದ್ರೆ ಮತ್ತು ತಾಯಿ ಸೀತಾ ಬೇಂದ್ರೆ ಅವರ 6ನೇ ಪುತ್ರರಾದ ಕುಮಾರ್ ಬೇಂದ್ರೆ ಅರ್ಧ ಬಾಲ್ಯವನ್ನು ಬೆಳ್ಳಟ್ಟಿಯಲ್ಲಿ, ಇನ್ನರ್ಧ ಬಾಲ್ಯದ ದಿನಗಳನ್ನು ಹುಬ್ಬಳ್ಳಿಯಲ್ಲಿ ಕಳೆದರು. ತಂದೆ ನಾರಾಯಣ ಬೇಂದ್ರೆ ಅವರು ಸುಮಾರು 1955ರ ಕಾಲಘಟ್ಟದಿಂದಲೂ ಬೆಳ್ಳಟ್ಟಿ ಗ್ರಾಮದ ಶಾಲೆಯೊಂದರಲ್ಲಿ ಅರೆಕಾಲಿಕ ಕರಕುಶಲ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರ ಕುಟುಂಬದ ಆರ್ಥಿಕತೆ ಅಷ್ಟೇನೂ ಸಬಲವಾಗಿರಲಿಲ್ಲ. 1982ರಿಂದ 1986ರವರೆಗೆ 1ರಿಂದ 4ನೇ ತರಗತಿ ಶಿಕ್ಷಣವನ್ನು ಬೆಳ್ಳಟ್ಟಿಯ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿದರು. ಈ ಕಾಲಘಟ್ಟದಲ್ಲಿ ಶಿರಹಟ್ಟಿ ತಾಲೂಕು ಸೇರಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆ ಬೆಳೆ ಇಲ್ಲದೆ ಬರ ಆವರಿಸಿದ್ದರಿಂದ ಜೀವನ ನಿರ್ವಹಣೆ ಕಷ್ಟವಾಗಿ ಬೇಂದ್ರೆಯವರ ಕುಟುಂಬ ಹುಬ್ಬಳ್ಳಿಗೆ ವಲಸೆ ಬಂದಿತು. ಈ ಹಿನ್ನೆಲೆಯಲ್ಲಿ ಅವರು ಇನ್ನುಳಿದ ಪ್ರಾಥಮಿಕ ಶಿಕ್ಷಣವನ್ನು ಹಳೆ ಹುಬ್ಬಳ್ಳಿಯ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮುಂದುವರಿಸಿ 1988ರಿಂದ 1991ರವರೆಗೆ 5ರಿಂದ 7ನೇ ತರಗತಿವರೆಗೆ ಕಲಿತರು. ಪ್ರೌಢ ಶಿಕ್ಷಣವನ್ನು 1991ರಿಂದ 1994ರವರೆಗೆ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಬಾಲಕರ ಪ್ರೌಢಶಾಲೆಯಲ್ಲಿ ಪಡೆದರು. SSLC ನಂತರ ಶಿಕ್ಷಣನ ಮುಂದುವರಿಸುವಂಥ ಪರಿಸ್ಥಿತಿ ನಮ್ಮ ಮನೆಯಲ್ಲಿ ಇರಲಿಲ್ಲ. ಅಪ್ಪ ಒಬ್ಬನ ಆದಾಯದ ಮೇಲೆ ಇಡೀ ಒಂದು 7 ಜನರ ಕುಟುಂಬ ಸಾಗಬೇಕಾಗಿತ್ತು. ಹಾಗಾಗಿ ನನ್ನ ಹಿರಿಯ ಸಹೋದರ ಕೂಡ ಆ ಹೊತ್ತಿಗೆ ಈ ಮನೆಯನ್ನು ಮುಂದೆ ನಡೆಸ್ಕೊಂಡು ಹೋಗುವಂಥ ಒಂದು ಹೊರೆಯನ್ನು ಅವರು ಅದನ್ನು ತಗೊಂಡಿದ್ದರು ಅಪ್ಪನ ಜೊತೆ. ಹಾಗಾಗಿ SSLC ಮುಗಿದ ಮೇಲೆ ನಾನು ಮುಂದೆ ಶಿಕ್ಷಣನ ಮುಂದುವರಿಸೋದು ಬೇಡ, ಇವನು ದುಡಿಯೋಕ್ಕೆ ಹೋಗೋದೇ ಒಳ್ಳೆಯದು ಅನ್ನುವಂಥ ನಿರ್ಧಾರವನ್ನು ಅಪ್ಪ ಮತ್ತು ಮನೆ ಮಂದಿಯೆಲ್ಲ ನಿರ್ಧಾರ ಮಾಡಿದರು. ಅಂದರೆ ನೀನು ಇನ್ನು ಮುಂದೆ ಮತ್ತೆ ಶಿಕ್ಷಣನ ಮುಂದುವರಿಸೋದು ಬೇಡ, ಮನೆಯಲ್ಲಿ ಕಷ್ಟದ ಪರಿಸ್ಥಿತಿ ಇದೆ, ಹಾಗಾಗಿ ನೀನು ಏನಾದರೂ ಒಂದು ದುಡಿಮೆನ ಹುಡ್ಕೊಂಡು ದುಡಿಯೋದಕ್ಕೆ ಶುರು ಮಾಡಿಬಿಡು ಅಂತ ನನಗೆ ಹೇಳಿದರು. ಆದರೆ ನನಗದು ಇಷ್ಟ ಇರಲಿಲ್ಲ. ಯಾಕಂದರೆ ಶಿಕ್ಷಣನ ಮುಂದುವರಿಸ್ಬೇಕು ಅನ್ನೋ ಅಭಿಲಾಷೆ ನಂದಾಗಿತ್ತು. ಹಾಗಾಗಿ ನಾನು ದುಡಿಯೋದಕ್ಕೆ ಹೋಗು ಅಂದಾಗ ನಾನು ಅದನ್ನು ಒಪ್ಪಲಿಲ್ಲ. ನನ್ನ ಆಸೆ ಆಕಾಂಕ್ಷೆಗಳನ್ನು ಎಲ್ಲರ ಮುಂದೆ ಹೇಳ್ಕೊಂಡೆ. ಅಪ್ಪ, ಸಹೋದರ ಎಲ್ಲರ ಮುಂದೂ ನನ್ನ ಒಂದು ಉದ್ದೇಶನ ಹೇಳಿಕೊಂಡೆ. ಆದರೆ ಅವರು ಕೂಡ ಆಗ ಅಸಹಾಯಕರಾಗಿದ್ದರು. ಇದಕ್ಕೂ ಮೊದಲೇ ಅವರಲ್ಲಿ ಲಲಿತಕಲೆ ಮತ್ತು ಸಾಹಿತ್ಯದ ಅಭಿರುಚಿ ಚಿಗುರಿದ್ದರಿಂದ ಹಲವು ಮಹತ್ವಾಕಾಂಕ್ಷೆಗಳನ್ನು ಹೊಂದಿದ್ದರು. ಅಲ್ಲದೆ ಕಲಾತ್ಮಕ ಸಿನಿಮಾ ಜಗತ್ತಿನ ಆಕರ್ಷಣೆ ಕೂಡ ಅವರಲ್ಲಿ ಬಣ್ಣದ ಕನಸುಗಳನ್ನು ಬಿತ್ತಿತ್ತು. ಆದರೆ ಕುಟುಂಬದ ಆರ್ಥಿಕ ಸ್ಥಿತಿಗತಿ ಮಾತ್ರ ಈ ಮಹತ್ವಾಕಾಂಕ್ಷೆ ಮತ್ತು ಕನಸುಗಳಿಗೆ ಪೂರಕವಾಗಿರಲಿಲ್ಲ. ಎಲ್ಲರ ಅಭಿಪ್ರಾಯ ಹೀಗಿರೋದ್ರಿಂದ ಇವನನ್ನು ಮುಂದೆ ಕಾಲೇಜಿಗೆ ಕಳಿಸ್ಬೇಕು ಅಥವಾ ಏನು ಡಿಪ್ಲೊಮಾ ಮಾಡಿಸ್ಬೇಕು ಅಥವಾ ಏನು ಮಾಡಬೇಕು ಅನ್ನೋವಂಥ ಒಂದು ನಿರ್ಧಾರ ನನ್ನಲ್ಲೂ ಇರಲಿಲ್ಲ ಮತ್ತು ಯಾರೂ ಕೂಡ ಅದ್ರ ಬಗ್ಗೆ ಯೋಚನೆಯೂ ಮಾಡಿರಲಿಲ್ಲ. ನನ್ನ ಪ್ರಯತ್ನನ ಮುಂದುವರಿಸಿದೆ. ಹುಬ್ಬಳ್ಳಿಯಲ್ಲಿರುವಂಥ ಈ ಕಾಡಸಿದ್ದೇಶ್ವರ ಆರ್ಟ್ಸ್ ಕಾಲೇಜಿಗೆ ಹೋಗಿ ವಿಚಾರಿಸಿದೆ. 3,000 ರೂಪಾಯಿ ಶುಲ್ಕ ಇತ್ತು ಆವಾಗ PUC ಆರ್ಟ್ಸಿಗೆ ಪ್ರವೇಶ ಪಡೋದಕ್ಕೆ. ಇದಾದ ನಂತರ ನನ್ನ ಒಂದು ಪ್ರಯತ್ನ, ಉತ್ಸಾಹ ಇದನ್ನೆಲ್ಲ ನೋಡಿ ಅಪ್ಪ ಒಂದು ನಿರ್ಧಾರ ಮಾಡಿದರು. ಅದೇನಂತಂದರೆ, ಹುಬ್ಬಳ್ಳಿಯೊಳಗೆ ಅವರಿಗೆ ಪರಿಚಯ ಇರುವಂಥ ಒಬ್ಬರು ಅಂದರೆ ಪ್ರಿನ್ಸಿಪಾಲ್ರಾಗಿರುವಂಥ ಒಂದು ಕಾಲೇಜಿತ್ತು. ಆ ಕಾಲೇಜ್ಗೆ ನನ್ನ ಒಂದಿನ ಕರ್ಕೊಂಡು ಹೋದರು. ಅದು ನೋಡಿದರೆ ಅದು PUC ಕಾಲೇಜಲ್ಲ, ಅದು ಫೈನ್ ಆರ್ಟ್ ಕಾಲೇಜ್ ಆಗಿತ್ತು. ಅದು ಯಾಕಂದರೆ SSLC ಓದುವಾಗ ನಾನು ಓದು ಬರಹದ ಜೊತೆನೇ ಚಿತ್ರ ಬಿಡಿಸ್ತಾಯಿದ್ದೆ. ಚಿತ್ರಕಲೆಯೊಳಗೆ ನನಗೆ ಆಸಕ್ತಿ ಇತ್ತು. ಆ ಸಂದರ್ಭದಲ್ಲಿ ಒಂದು ಸಾರಿ ಒಂದು ಚಿತ್ರ ಬರೆಯೋದಕ್ಕೆ ಶುರು ಮಾಡಿದರೆ ನಾನು ಅದನ್ನು ನೀಟಾಗಿ ಮಾಡಿ ಮುಗಿಸೋ ತನಕ ನನಗೆ ಸಮಾಧಾನ ಇರ್ತಿರ್ಲಿಲ್ಲ. ಅದನ್ನು ನೋಡಿದವರೆಲ್ಲ ನನ್ನನ್ನು ಪ್ರಶಂಸೆ ಮಾಡ್ತಾಯಿದ್ರು. ಅಥವಾ ಯಾರೋ ಸಂಬಂಧಿಕರು ಬಂದಾಗ ಅದನ್ನು ನೋಡಿ ಏನೋ ಒಂದಿಷ್ಟು ದುಡ್ಡು ಕೊಡೋದು, ಅಥವಾ ಹಿಂಗೆ ಬಣ್ಣ ತಗೋ, ಪೆನ್ಸಿಲ್ ತಗೋ, ಬ್ರಷ್ ತಗೋ ಅಂಥೇಳಿ ಸ್ವಲ್ಪ ದುಡ್ಡು ಕೊಡೋರು.
ನಾನು ಅದನ್ನೇ ಉಪಯೋಗಿಸ್ಕೊಂಡು ಒಳ್ಳೆಯ ಚಿತ್ರಗಳನ್ನು ಬರಿತಾ ಇದ್ದೆ. ಅದನ್ನು ಗಮನಿಸಿದಂಥ ನನ್ನ ಅಪ್ಪ ಈ ಚಿತ್ರಕಲೆ ಶಿಕ್ಷಣದಲ್ಲಿ ಇವನ್ನ ಮುಂದುವರ್ಸಿದ್ರೆ ಆಯಿತು ಅಂತ ಏನು ನಿರ್ಧಾರ ಮಾಡಿದ್ರು ಏನೋ ಗೊತ್ತಿಲ್ಲ. ಹುಬ್ಬಳ್ಳಿಯಲ್ಲಿರುವಂಥ ವಿಜಯ ಮಹಾಂತೇಶ ಲಲಿತ ಕಲಾ ಮಹಾವಿದ್ಯಾಲಯ ಅನ್ನುವಂಥ ಕಾಲೇಜಿಗೆ ನನ್ನನ್ನು ಕರ್ಕೊಂಡೋದ್ರು. ಅಲ್ಲಿ ಎಲ್ಲ ನೋಡಿದೆ ನಾನು. ಮನೆಗೆ ಬಂದ ಮೇಲೆ ನಾನು ಸಹಿತ ಅದರ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿದೆ. ನಾನು PUC ಕಾಲೇಜ್ಗೆ ಅಡ್ಮಿಷನ್ ಮಾಡಬೇಕಂದ್ರೆ 3,000 to 3,500 ರೂಪಾಯಿ ದುಡ್ಡು ಬೇಕಾಗಿತ್ತು. ಅಷ್ಟೊಂದು ದುಡ್ಡನ್ನು ಕಟ್ಟಿ ಅಡ್ಮಿಷನ್ ಮಾಡಿಸುವಂಥ ಸ್ಥಿತಿ ಇರಲಿಲ್ಲ. ಹಾಗಾಗಿ ನಾನು ಯೋಚನೆ ಮಾಡಿ ಅದರ ಬಗ್ಗೆ ನಿರ್ಧಾರ ತೊಗೊಂಡೆ. ಆಯಿತು, ಹೆಂಗಿದ್ರು ಈಗ ಇದು ಬಿಟ್ಟರೆ ನನ್ನನ್ನು ದುಡಿಯೋಕ್ಕೆ ಕಳಿಸ್ಬಿಡ್ತಾರೆ ಅಂಥೇಳಿ ನಾನು ಫೈನ್ ಆರ್ಟ್ ಶಿಕ್ಷಣವನ್ನೇ ಮುಂದುವರಿಸಿದ್ರಾಯಿತು ಅನ್ನುವಂಥ ನಿರ್ಧಾರ ತೊಗೊಂಡೆ. ಇನ್ನು ಮುಂದೆ ಅದೇ ಕಾಲೇಜಿನಲ್ಲಿ ಚಿತ್ರಕಲಾ ಶಿಕ್ಷಣ ಮುಂದುವರಿಸಬೇಕೆಂಬ ಇಚ್ಛೆ ಅವರಲ್ಲಿ ಬಲವಾಯಿತು. ಆದರೆ ಅದಕ್ಕೂ ಶುಲ್ಕ ಕಟ್ಟಿ ಆ ಶಿಕ್ಷಣದ ಖರ್ಚು ವೆಚ್ಚಗಳನ್ನು ಭರಿಸಿಕೊಂಡು ಹೋಗುವಷ್ಟು ಆರ್ಥಿಕ ಬಲ ಇರಲಿಲ್ಲ. ಆದರೂ ಪರಿಸ್ಥಿತಿಯನ್ನು ಮೀರಿ ಶಿಕ್ಷಣಕ್ಕಾಗಿ ಒಂದು ಆಂತರಿಕ ಹೋರಾಟವೇ ನಡೆದು 1994ರಲ್ಲಿ ಹುಬ್ಬಳ್ಳಿಯ ವಿಜಯ ಮಹಾಂತೇಶ ಲಲಿತ ಕಲಾ ಮಹಾವಿದ್ಯಾಲಯದಲ್ಲಿ ಕಲಾ ಶಿಕ್ಷಣ ಆರಂಭಿಸಿದರು. ಆದರೆ ಈ ಅಡ್ಮಿಷನ್ ಮಾಡ್ಸೋಕ್ಕೆ ಹೋದಾಗ ಪ್ರಿನ್ಸಿಪಾಲ್ರು ಹೇಳಿದರು, ಫೈನ್ ಆರ್ಟ್ಗಿಂತಲೂ ಮುಂದೆ ನಿನ್ನ ಬದುಕಿಗೆ ಅನುಕೂಲ ಆಗಬೇಕಂತಂದರೆ ಈ ಡಿಪ್ಲೊಮಾ ಇನ್ ಅಪ್ಲೈಡ್ ಆರ್ಟ್ ಅನ್ನುವಂಥ ಒಂದು ಹೊಸ ಕೋರ್ಸನ್ನು ಶುರು ಮಾಡಿದ್ದೀವಿ, ಅದನ್ನು ನೀನು ತಗೊಳ್ಳೋದು ಒಳ್ಳೆಯದು ಅಂಥೇಳಿ ನನ್ನನ್ನು ಡಿಪ್ಲೊಮಾ ಇನ್ ಅಪ್ಲೈಡ್ ಆರ್ಟ್ ಅನ್ನುವಂಥ ಶಿಕ್ಷಣಕ್ಕೆ ನನ್ನ ಅಡ್ಮಿಷನ್ ಮಾಡಿಸಿದರು. ಅದರಂತೆ ಕಲಾ ಶಿಕ್ಷಣವನ್ನು ನಾನು ಶುರು ಮಾಡಿಕೊಂಡೆ. ಹಲವು ಏಳು ಬೀಳು, ಹಸಿವು, ಅವಮಾನ, ಕೊರತೆಗಳ ನಡುವೆಯೇ 5 ವರ್ಷಗಳ ಕಾಲ ಸರಿದು 1999ರಲ್ಲಿ ಆನ್ವಯಿಕ ಕಲೆಯಲ್ಲಿ ಡಿಪ್ಲೊಮಾ ಪದವಿ ಶಿಕ್ಷಣ ಮುಗಿಯಿತು. ಈ ಹಂತದಲ್ಲಿಯೇ ಕುಮಾರ್ ಬೇಂದ್ರೆ ವರ್ಣಚಿತ್ರಕಲೆ, ಫೋಟೋಗ್ರಫಿ, ಮಣ್ಣಿನ ವಿಗ್ರಹ ರಚನೆ, ಸ್ಕ್ರೀನ್ ಪ್ರಿಂಟಿಂಗ್, ಜಾಹೀರಾತು ರಚನೆ, ಪ್ರಚಾರ ವಿನ್ಯಾಸ ಇತ್ಯಾದಿ ಕೌಶಲ್ಯಗಳನ್ನು ಕರಗತ ಮಾಡಿಕೊಂಡಿದ್ದರು. ಈ ಶಿಕ್ಷಣ ಮುಗಿದು ನಾನು ಹೊರಗೆ ಬರುವಷ್ಟೊತ್ತಿಗೆ ಅದಾಗಲೇ ಜಗತ್ತಿನಲ್ಲಿ ಕಂಪ್ಯೂಟರ್ ಕ್ರಾಂತಿಯಾಗಿತ್ತು. ಈ ಕಂಪ್ಯೂಟರ್ ಕ್ರಾಂತಿಯಾಗಿರೋದ್ರಿಂದ ನಾವು ಏನು ಒಂದು ಕರಕುಶಲ ಅಂದರೆ ಕೈಯಿಂದ ಮಾಡುವಂಥ ಕಲೆಯನ್ನು ಏನು ಒಂದು ಕಲ್ತಿದ್ವೋ ಅದ್ರ ಮೌಲ್ಯ ಸ್ವಲ್ಪ ಕಡಿಮೆ ಆಗಿತ್ತು. ನಾವು ಮಾಡುವಂಥ ಕೆಲಸನ ಕಂಪ್ಯೂಟ್ರು 5 ನಿಮಿಷದಲ್ಲಿ ಮಾಡಿಬಿಡ್ಬೋದಾದಂಥ ಒಂದು ಕ್ರಾಂತಿ ಅದೇ ಸಂದರ್ಭದಲ್ಲಿ ಆಗಿತ್ತು. ಹಾಗಾಗಿ ನಾನು ಶಿಕ್ಷಣ ಮುಗಿಸಿ ಅಂದರೆ ಈ ಕಲಾ ಶಿಕ್ಷಣನ ಮುಗಿಸಿ ಹೊರಗೆ ಬಂದ ಮೇಲೆ ಏನಾದರೂ ಒಂದು ಉದ್ಯೋಗ ಶುರು ಮಾಡ್ಕೋಬೇಕು, ಎಲ್ಲಾದರೂ ಕೆಲಸಕ್ಕೆ ಸೇರ್ಕೋಬೇಕು ಅಂತ ನಾನು ಪ್ರಯತ್ನ ನಡೆಸಿರುವಾಗ ಕಂಪ್ಯೂಟರ್ ಕಲಿಯೋದು ಅನಿವಾರ್ಯ ಅನ್ನೋದು ನನಗೆ ಗೊತ್ತಾಯಿತು. ಹಾಗಾಗಿ ಆ ಕಾಲಘಟ್ಟದಲ್ಲಿ ನಾನು ಎಷ್ಟು ಕಲಿಯೋದಕ್ಕೆ ಸಾಧ್ಯ ಇತ್ತೋ ಅಷ್ಟನ್ನು ಆ ಕಂಪ್ಯೂಟರ್ ಜ್ಞಾನನ ಕಲಿಯೋದಕ್ಕೂ ಕೂಡ ಪ್ರಯತ್ನ ಮಾಡಿದೆ. ಆದರೆ ಅದಕ್ಕೂ ಸಹಿತ ಫೀಸ್ ಕಟ್ಟಿ ಅದನ್ನು ಕಲಿಯುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಇದಕ್ಕೂ ಮೊದಲು ಸಾಹಿತ್ಯ ಅಭಿರುಚಿ ಕೂಡ ಅವರಲ್ಲಿ ಮೇಳೈಸಿ ಓದಿನೊಂದಿಗೆ ಕವಿತೆಗಳ ರಚನೆಯಲ್ಲೂ ತೊಡಗಿಸಿಕೊಂಡಿದ್ದರು. ಕಾಲೇಜು ದಿನಗಳಲ್ಲಿ ಕಲಾ ಉಪನ್ಯಾಸಕರೊಬ್ಬರು ಕವಿತೆ ಬರೆಯುತ್ತಿದ್ದುದನ್ನು ಗಮನಿಸುತ್ತಿದ್ದ ಕುಮಾರ್ ಬೇಂದ್ರೆ ಅದರ ಪ್ರಭಾವದಿಂದ ತಾವು ಕವಿತೆ ಬರೆಯಲು ಆರಂಭಿಸಿದರು. ಇದಕ್ಕೂ ಮೊದಲು ಅಂದರೆ ನಾನು ಕಲಾ ಶಿಕ್ಷಣವನ್ನು ಕಲಿಯುವಾಗಲೇ ನನ್ನೊಳಗೆ ಒಂದು ಸಾಹಿತ್ಯದ ಅಭಿರುಚಿ ಶುರುವಾಗಿತ್ತು. ನಮ್ಮ ಮನೆಗೆ ಹತ್ತಿರವಾಗಿದ್ದಂಥ ಸಾಹಿತಿಗಳು MD ಗೋಗೇರಿಯವರು ಮತ್ತು ನಿರಂಜನ್ ವಾಲಿಶೆಟ್ಟರವರು, ಪ್ರಹ್ಲಾದ್ ಅಗಸನಕಟ್ಟೆ ಇಂಥವರ ಒಂದು ಒಡನಾಟದಿಂದ ನನ್ನೊಳಗೂ ಕೂಡ ಸಾಹಿತ್ಯದ ಅಭಿರುಚಿ ಸೃಷ್ಟಿಯಾಗಿತ್ತು. ಆಮೇಲೆ ನನಗೆ ಸಾಹಿತ್ಯ ಕೃತಿಗಳನ್ನು ಓದುವ ಅಭಿರುಚಿ ಕೂಡ ಇತ್ತು. ಮ್ಯಾಗ್ಜಿನ್ಗಳಲ್ಲಿ ಬರುವಂಥ ಕಥೆಗಳನ್ನು ಓದ್ತಾ ಇದ್ದೆ, ಕವಿತೆಗಳನ್ನು ಓದ್ತಾ ಇದ್ದೆ. ವಿಶೇಷವಾಗಿ ಪತ್ರಿಕೆಯ ಪುರವಣಿಗಳಲ್ಲಿ ಬರುವಂಥ ಕಥೆಗಳನ್ನು, ಲೇಖನಗಳನ್ನು ಆಸಕ್ತಿಯಿಂದ ಓದ್ತಾ ಇದ್ದೆ. ಹಾಗಾಗಿ ಆ ಕಾಲಘಟ್ಟದಲ್ಲೇ ಅಂದರೆ ಕಾಲೇಜಲ್ಲಿ ಇರುವಾಗಲೇ ಕವಿತೆಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ. ಮತ್ತೊಬ್ಬ ಉಪನ್ಯಾಸಕರಿಂದ ದೊರೆತಿದ್ದ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಎಂಬ ಸಂತನೊಬ್ಬನ ಆತ್ಮಕಥೆಯ ಪುಸ್ತಕದ ಓದು ಇವರ ಮೇಲೆ ಗಾಢ ಪ್ರಭಾವ ಬೀರಿ
ಆಧ್ಯಾತ್ಮಿಕ ವಿಷಯದಲ್ಲೂ ಕುತೂಹಲ ಹುಟ್ಟಿಸಿತು. ಅಲ್ಲದೆ ಅವರ ಪರಿಸರದಲ್ಲಿದ್ದ ಕಥೆಗಾರರಾದ ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆ, ಲೇಖಕರಾದ ಎಂ.ಡಿ. ಗೋಗೇರಿ, ನಿರಂಜನ್ ವಾಲಿಶೆಟ್ಟರ್ ಹಾಗೂ ಇತರ ಸಾಹಿತ್ಯಾಸಕ್ತರ ಒಡನಾಟ ಸಿಕ್ಕಿತು. ಅದು ಅಲ್ಲದೆ ನಮ್ಮ ಕಲಾ ಉಪನ್ಯಾಸಕರು ಅವರ ಚಟುವಟಿಕೆಗಳನ್ನು ನಾನು ಗಮನಿಸ್ತಾ ಇದ್ದೆ. ಕೆಲವೊಮ್ಮೆ ಅವ್ರ ಮನೆಗೆ ಕೂಡ ಹೋಗ್ತಾ ಇದ್ದೆ. ಹೀಗೆ ಒಂದು ಸಾರಿ ನಮ್ಮ ಕಲಾ ಉಪನ್ಯಾಸಕರ ಒಬ್ಬರ ಮನೆಗೆ ಹೋದಾಗ ಅವರು ನನ್ನ ಅಭಿರುಚಿಯನ್ನು ಗಮನಿಸಿ ಒಂದು ಪುಸ್ತಕನ ಕೊಟ್ಟಿದ್ದರು. ಆ ಪುಸ್ತಕದ ಶೀರ್ಷಿಕೆ ಏನಂತಂದರೆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಅಂದರೆ ಅವರು ಓದಿದಂಥ ಪುಸ್ತಕ ಅದು. ಅವ್ರಿಗೆ ಇಷ್ಟ ಆಗಿದ್ದರಿಂದ ಅದನ್ನು ನನಗೆ ಓದಕ್ಕೆ ಕೊಟ್ಟರು. ಆ ಪುಸ್ತಕನ ಓದಕ್ಕೆ ಶುರು ಮಾಡಿದೆ. ಅದು ನನ್ನನ್ನು ಬಹಳವಾಗಿ ಹಿಡ್ಕೊಳ್ತು. ಆ ಪುಸ್ತಕ ಓದಿದ ಮೇಲೆ ಅದರಲ್ಲಿರುವಂಥ ವಿಷಯ ಅದು ಆಧ್ಯಾತ್ಮಿಕವಾದಂಥ ವಿಷಯ. ಸ್ವಾಮಿ ರಾಮ್ ಅವರು ಇಂಗ್ಲೀಷ್ನಲ್ಲಿ ಬರೆದಂಥ ಹಿಮಾಲಯನ್ ಮಾಸ್ಟರ್ಸ್ ಎನ್ನುವಂಥ ಕೃತಿನ ಕನ್ನಡಕ್ಕೆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ ಅನುವಾದಿಸಿದ್ದರು. ಅಂದರೆ ಸ್ವಾಮಿ ರಾಮ್ ಅವರು ಹಿಮಾಲಯದ ಪ್ರದೇಶದಲ್ಲಿ ವಾಸ ಆಗಿದ್ದು ಅವರು ಅಲ್ಲಿ ಅನುಭವಿಸಿದಂಥ ನೋಡಿದಂಥ ಅನುಭವವನ್ನು ದಾಖಲಿಸಿದಂಥ ಪುಸ್ತಕ ಅದು. ನನಗೆ ತುಂಬ ಹಿಡಿಸ್ತು, ಬಹಳ ದಿನ ಕಾಡ್ತು. ಹಾಗಾಗಿ ಆ ಪುಸ್ತಕ ಓದಿದ ಮೇಲೆ ನನಗೆ ಆಧ್ಯಾತ್ಮ ಅಂದರೆ ಏನು ಮತ್ತು ಆಧ್ಯಾತ್ಮ ಅಂದರೆ ಏನು ಅನ್ನುವಂಥ ಒಂದು ಸಣ್ಣ ಪರಿಕಲ್ಪನೆ ಜಾಗೃತ ಆಯಿತು ಮತ್ತು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಒಂದು ಕುತೂಹಲವನ್ನು ಹುಟ್ಟಾಕ್ತು. ಇದರ ನಂತರ ಕಲಾ ಶಿಕ್ಷಣ ಮುಗಿಸಿ ಆಗಿ ಹೊರಗೆ ಬಂದ ಮೇಲೆ ಒಂದಿಷ್ಟು ಕವಿತೆಗಳನ್ನು ಬರೆದು ಅದರಲ್ಲಿ ಒಂದಿಷ್ಟು ಕವಿತೆಗಳು ಪ್ರಕಟ ಕೂಡ ಆಗಿದ್ವು. ಅವನ್ನೆಲ್ಲ ಸೇರಿಸಿ ಒಂದು ಪುಸ್ತಕನ ಪ್ರಕಟ ಮಾಡಬೇಕು ಅನ್ನುವಂಥ ಒಂದು ಹಂಬಲ ಶುರುವಾಗಿತ್ತು. ಅದಕ್ಕಾಗಿ ಸಾಕಷ್ಟು ಸಾಹಸಗಳನ್ನು ಮಾಡಿದೆ. ಆ ಕಾಲಘಟ್ಟದಲ್ಲಿ ಒಂದು ಪುಸ್ತಕನ ಪಬ್ಲಿಷ್ ಮಾಡೋದು, ಪ್ರಕಟ ಮಾಡೋದು ಅಷ್ಟು ಸುಲಭವಾಗಿರಲಿಲ್ಲ. ಏನೇನೋ ಪ್ರಯತ್ನಗಳನ್ನು ಮಾಡಿ ಸಂಪನ್ಮೂಲನ ಕ್ರೋಢೀಕರಿಸಿ ಅದಕ್ಕೆ ತುಮುಲ ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಕೊಟ್ಟು ಪ್ರಕಟ ಮಾಡಿದೆ. ಪ್ರಯತ್ನದ ಫಲವಾಗಿ 2000ನೇ ಇಸ್ವಿಯಲ್ಲಿ ಇವರ ಮೊದಲ ಕವನ ಸಂಕಲನ ತುಮುಲ ಪ್ರಕಟವಾಗಿ ಬಿಡುಗಡೆಗೊಂಡಿತು. ಈ ಕೃತಿಯನ್ನು ವಿಜಯ ಮಹಾಂತೇಶ ಲಲಿತಕಲಾ ಮಹಾವಿದ್ಯಾಲಯದ ಕಟ್ಟಡದಲ್ಲಿ ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆ, ಎಂ.ಡಿ. ಗೋಗೇರಿ, ಹೇಮಗಿರಿ ಮಠ್, ನಿರಂಜನ್ ವಾಲಿಶೆಟ್ಟರ್ ಅವರು ಬಿಡುಗಡೆಗೊಳಿಸಿ ಹಾರೈಸಿದರು. ಅದು ಪ್ರಕಟ ಆದಮೇಲೆ ಇನ್ನು ಅದನ್ನು ಬಿಡುಗಡೆ ಮಾಡಬೇಕಲ್ಲ. ಅದಾಗಲೇ ನಾನು ನನ್ನ ಪರಿಸರದಲ್ಲಿದ್ದಂಥ ಲೇಖಕರು, ಕವಿಗಳು ಪುಸ್ತಕ ಬಿಡುಗಡೆ ಮಾಡಿದ್ದನ್ನು ನೋಡಿದ್ದೆ. ಹಾಗಾಗಿ ಅದು ನನ್ನ ಮೇಲೆ ಪ್ರಭಾವ ಬೀರಿತ್ತು. ನನ್ನ ಪುಸ್ತಕನ ನಾನು ಇದನ್ನು ಪಬ್ಲಿಷನೇ ಆಯಿತು. ಅದನ್ನು ಹೇಗೆ ಬಿಡುಗಡೆ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಪ್ರಿನ್ಸಿಪಾಲ್ರ ಕಡೆಯಿಂದ ಅನುಮತಿ ತಗೊಂಡು ಒಂದಿನ ನಮ್ಮ ಕಾಲೇಜ್ ಕಟ್ಟಡದ ಒಂದು ಸಭಾಗೃಹದಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮನ ಹೇಗೆ ಆಯೋಜನೆ ಮಾಡಬೇಕು ಅನ್ನೋದು ಕೂಡ ನನಗೆ ಆವಾಗ ಸರಿಯಾಗಿ ಗೊತ್ತಿರಲಿಲ್ಲ. ನಮ್ಮ ಮನೆಗೆ ಹತ್ತಿರವಾಗಿದ್ದಂಥ ಹಿರಿಯ ಸಾಹಿತಿಗಳು ಎಂ.ಡಿ. ಗೋಗೇರಿಯವರು ಇದ್ರ ಬಗ್ಗೆ ನನಗೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟರು. ಒಂದು ಕಾರ್ಯಕ್ರಮನ ಹೇಗೆ ಆರ್ಗನೈಸ್ ಮಾಡಬೇಕು, ಒಂದು ಸಂಘಟನೆ ಮಾಡಬೇಕು ಅಂತ ಹೇಳಿಕೊಟ್ಟು ನನಗೆ ಅದೇ ಕಾಲಘಟ್ಟದಲ್ಲಿ ಸಾಹಿತ್ಯ ಪರಿಚಾರಕರಾದಂಥ ನಿರಂಜನ್ ವಾಲಿಶೆಟ್ಟರ್ ಅವರು, ಪ್ರಹ್ಲಾದ್ ಅಗಸನಕಟ್ಟೆ ಅವರನ್ನು ಇವ್ರನ್ನೆಲ್ಲ ಪರಿಚಯ ಮಾಡಿಸಿದರು. ಅದರ ಜೊತೆ ಹಿರಿಯ ಲೇಖಕರಾದಂಥ ಸಿ.ಪಿ. ಹೇಮಗಿರಿ ಮಠ್ ಅವರನ್ನು ಪರಿಚಯ ಮಾಡಿಸಿ ನನಗೆ ಈ ಕಾರ್ಯಕ್ರಮನ ಒಂದು ಸಂಘಟನೆ ಮಾಡಿ ಒಂದಿನ, ಅದು ಸುಮಾರು 2000 ಇಸ್ವಿ ಅಂತ ಏನೋ ಕಾಣ್ತದೆ, ಒಂದು ದಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನ್ನ ಮೊದಲನೇ ಕವನ ಸಂಕಲನ ತುಮುಲ ಇದನ್ನು ಬಿಡುಗಡೆ ಮಾಡಿದ್ವಿ. ಅದು ಒಂದು ರೀತಿ ನನಗೆ ಭಾಳ ಖುಷಿ ಕೊಟ್ಟಂಥ ದಿನ. ನಾನು ಕವಿತೆ ಬರೆದದ್ದು ಆಯಿತು, ಅದು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದ್ದು ಆಯಿತು. ಆಮೇಲೆ ಅದು ಪುಸ್ತಕ ರೂಪದಲ್ಲಿ ಹೊರಗೆ ಬಂದಾಗ, ಅದು ಬಿಡುಗಡೆ ಆದಾಗ, ಅದ್ರ ಬಗ್ಗೆ ಒಬ್ಬ ಹಿರಿಯ ಲೇಖಕರು ಮಾತಾಡಿದಾಗ ಆದಂಥ ಏನು ಒಂದು ಖುಷಿ, ಆನಂದ ಇದೆಯಲ್ಲ, ಅದನ್ನು ವರ್ಣಿಸೋಕ್ಕಾಗೋದಿಲ್ಲ. ಹೀಗೆ ನನ್ನ ಒಂದು ಸಾಹಿತ್ಯದ ಸೇವೆ ಶುರುವಾಯಿತು.
ಆಗ 21 ವರ್ಷ ವಯಸ್ಸಿನ ಯುವಕರಾಗಿದ್ದ ಕುಮಾರ್ ಬೇಂದ್ರೆ ಅವರ ಮಹತ್ವಾಕಾಂಕ್ಷಿ ಕನಸುಗಳಿಗೆ ಇದು ದಾರಿ ತೆರೆದುಕೊಟ್ಟಿತು. ಆದರೆ ಇದರೊಂದಿಗೆ ಅಸ್ತಿತ್ವದ ಪ್ರಶ್ನೆಯು ಕಾಡುತ್ತಲಿತ್ತು. ಕುಮಾರ್ ಬೇಂದ್ರೆ ಅವರೊಂದಿಗೆ ನನ್ನದು ಕಲಬುರಗಿಯವನಾದ ನಾನು ಬೇಂದ್ರೆ ಮತ್ತು ಧಾರವಾಡ ಅಂದಾಗ ಎಲ್ಲೋ ರೋಮಾಂಚನಗೊಳ್ತಾ ಇದ್ದೆ. ಕುಮಾರ ಬೇಂದ್ರೆ ಅವರ ಹೆಸರು ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆಯವರು ಸಾಹಿತ್ಯಿಕ ವಲಯದಲ್ಲಿ ತಿಳಿಸಿ ಅವರೊಂದಿಗೆ ಅವರನ್ನು ನಾನು ಮೊಟ್ಟ ಮೊದಲಿಗೆ ಭೇಟಿಯಾದದ್ದು ನನಗೆ ಇವತ್ತಿಗೂ ನೆನಪಿದೆ. ಅವರ ಮನೆಯಲ್ಲಿ ನಾವು ಭೇಟಿಯಾಗಿದ್ದೆವು. ಅವರದು ಒಂದು ಅವಿಭಕ್ತ ಕುಟುಂಬ. ನನಗೆ ಬಹಳ ಸಂತೋಷವಾಗಿದ್ದು ಅವರ ತಂದೆ ತಾಯಿ ಅಣ್ಣ ತಮ್ಮಂದಿರ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಆ ಒಂದು ಚಿಕ್ಕ ಮನೆಯಲ್ಲಿಯೇ ವಾಸವಾದದ್ದು ಕಂಡು ನನಗೆ ಬಹಳ ಸಂತೋಷವಾಗಿತ್ತು. ಆ ಸಂಬಂಧ, ಆ ಸಂಕಷ್ಟಗಳನ್ನು ಒಟ್ಟಿಗೆ ಮೀರುವಂಥ ಅವರೆಲ್ಲರ ಪ್ರೀತಿ ಒಡನಾಟ ನನಗೆ ಬಹಳ ಆಪ್ಯ ಪ್ರೀತಿ ಅನಿಸಿತ್ತು. ಅಂತಹ ಒಂದು ಕುಟುಂಬದಲ್ಲೇ ಬೆಳೆದಂಥ ಬೇಂದ್ರೆಯವರು ಚಿತ್ರಕಲಾ ಪದವಿಯನ್ನು ಪಡೆದುಕೊಂಡು ತಮ್ಮ ವೃತ್ತಿಯನ್ನು ಆರಂಭಿಸ್ತಾರೆ. ಪುಸ್ತಕ ಏನೋ ಬಂತು, ಎಲ್ಲ ಆಯಿತು. ಆದರೆ ಆಗ ನಾನು ಕಲಾ ಶಿಕ್ಷಣನ ಮುಗಿಸಿ ಹೊರಗೆ ಬಂದಿದ್ನಲ್ಲ, ನನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಸರಿಯಾಗಿ ಇಲ್ಲದ್ರಿಂದ ನಾನು ತಕ್ಷಣ ಒಂದು ಉದ್ಯೋಗನ ನೋಡ್ಕೋಬೇಕಾಗಿತ್ತು. ಈ ಕಡೆ ಒಂದು ಸಾಹಿತ್ಯದ ಸೆಳೆತ, ಮತ್ತೊಂದು ಕಡೆ ಕಲೆಯ ಆರಾಧನೆ, ಮತ್ತೊಂದು ಕಡೆ ಏನಂತಂದರೆ ಈ ಪ್ಯಾರಲಲ್ ಸಿನಿಮಾದ ಆಕರ್ಷಣೆ. ಅಂದರೆ ನಾವು ಏನೋ ಒಂದು ಕಲಾತ್ಮಕ ಪರ್ಯಾಯ ಸಿನಿಮಾ ಅಂತ ಏನು ಹೇಳ್ತೀವೋ ಅದ್ರ ಬಗ್ಗೆ ಕೂಡ ನನಗೆ ಒಂದು ಕುತೂಹಲ ಆ ಕಾಲಘಟ್ಟದಲ್ಲೇ ಶುರುವಾಗಿತ್ತು. ಆದರೆ ನಾನು ಈ ಎಲ್ಲ ಆಸೆ ಆಕಾಂಕ್ಷೆಗಳ ಜೊತೆ ತಕ್ಷಣ ಒಂದು ಉದ್ಯೋಗನ ನೋಡ್ಕೋಬೇಕಾಗಿತ್ತು, ಆದಾಯವನ್ನು ಶುರು ಮಾಡ್ಕೋಬೇಕಾಗಿತ್ತು. ಅದು ಕೂಡ ಅಷ್ಟು ಸುಲಭವಾಗಿದ್ದಿಲ್ಲ. ಅದಕ್ಕಾಗಿ ಏನೇನೋ ಸಾಹಸಗಳನ್ನು ಮಾಡಬೇಕಾಯ್ತು, ಹೋರಾಟಗಳನ್ನು ಮಾಡಬೇಕಾಯ್ತು, ಹೋದಲ್ಲೆಲ್ಲ ಸಮಸ್ಯೆಗಳನ್ನು ಎದುರಿಸ್ಬೇಕಾಯ್ತು. ಆವಾಗಲೇ ನನಗೆ ಗೊತ್ತಾಗಿದ್ದು, ಈ ಕಲಾ ಶಿಕ್ಷಣವನ್ನು ಮಾಡಿ ಆ ಒಂದು ಶಿಕ್ಷಣದ ಹಿನ್ನೆಲೆಯಲ್ಲಿ ಒಂದು ಉದ್ಯೋಗವನ್ನು ಇರೋ ಊರಲ್ಲಿ ಪಡ್ಕೊಳ್ಳೋದು ಕಷ್ಟದ ಕೆಲಸ ಇದೆ ಅಂತ ನನಗೆ ಗೊತ್ತಾಯಿತು. 2001ರ ಕಾಲಘಟ್ಟದಲ್ಲಿ ತಮ್ಮ ಪರಿಸರದ ಕಥೆಗಾರರಾದ ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆ, ಸುನಂದ ಕಡಿಮೆ, ಕವಿಗಳಾದ ಜಗದೀಶ್ ಮಂಗಳೂರು ಮಠ್, ಎಂ ಡಿ ಗೋಗೇರಿ, ಮಹಂತಪ್ಪ ನಂದೂರ್, ಸಿ.ಎಂ ಮುನಿಸ್ವಾಮಿ ಮುಂತಾದ ಲೇಖಕರೊಂದಿಗೆ ಆಪ್ತ ಒಡನಾಟ ಮತ್ತು ಹಿರಿಯ ಸಾಹಿತಿಗಳಾದ ಪೂರ್ಣಚಂದ್ರ ತೇಜಸ್ವಿ, ಯು.ಆರ್. ಅನಂತಮೂರ್ತಿ, ಶಿವರಾಮ್ ಕಾರಂತ, ಕುಂ ವೀರಭದ್ರಪ್ಪ, ವಿವೇಕ್ ಶಾನ್ಭಾಗ, ಗಿರೀಶ್ ಕಾರ್ನಾಡರ ಕೃತಿಗಳ ಓದಿನ ಪರಿಣಾಮವಾಗಿ ಬರವಣಿಗೆಯ ತುಡಿತ ಇನ್ನೂ ಹೆಚ್ಚಿತು. ಇದರೊಂದಿಗೆ ಜೀವನ ನಿರ್ವಹಣೆಗಾಗಿ ಕನ್ನಡ ಟೈಪಿಂಗ್ ಕಲಿತಿದ್ದರಿಂದ ಕಥೆಗಾರರಾದ ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆ ಮತ್ತು ಸುನಂದ ಕಡಿಮೆ ಅವರೊಂದಿಗೆ ಸ್ನೇಹ ಬೆಳೆದು ಅವರು ಬರೆಯುತ್ತಿದ್ದ ಕಥೆಗಳ ಮೊದಲ ಓದುಗನಾಗುವ ಅವಕಾಶ ದೊರೆಯುತ್ತಿತ್ತು. ಆ ಓದು ಪ್ರಭಾವ ಬೀರುತ್ತಾ ಕುಮಾರ್ ಬೇಂದ್ರೆ ಒಬ್ಬ ಕಥೆಗಾರರಾಗಲು ಪ್ರೇರಣೆ ನೀಡಿತು. ಕುಮಾರ್ ನನಗೆ ಕಳೆದ 25 ವರ್ಷಗಳಿಂದ ಆತ್ಮೀಯ ತಮ್ಮನೂ, ಸ್ನೇಹಿತನೂ ಮತ್ತು ಸಹ ಬರಹಗಾರನೂ ಹೌದು. ಅವನ ಅಭಿರುಚಿಯ ಕ್ಷೇತ್ರಗಳು ಹಲವಾರು. ಬರವಣಿಗೆ ಒಂದೇ ಅಂತಲ್ಲ, ಅವನು ಸಿನಿಮಾ ಕ್ಷೇತ್ರಗಳಲ್ಲಿಯೂ ತನ್ನ ಛಾಪನ್ನು ಈಗಾಗಲೇ ಒತ್ತಿದ್ದಾನೆ. ಕೇವಲ ಬರವಣಿಗೆ ಮಾತ್ರ ಮಾಡದೆ ಅನೇಕ ಕ್ಷೇತ್ರಗಳಲ್ಲಿ ಆತನ ಅಭಿರುಚಿ ಇರೋದರಿಂದ ಅವನು ನಿರಂತರವಾಗಿ ತನ್ನ ಕಾರ್ಯಕ್ಷೇತ್ರವನ್ನು ಹಿಗ್ಗಿಸ್ತಾ ಹೋಗ್ತಾ ಇದ್ದಾನೆ. 25 ವರ್ಷಗಳಲ್ಲಿ ಸರಿಸುಮಾರು ನಮ್ಮ ಜೊತೆಯೇ ಬರವಣಿಗೆ ಆರಂಭಿಸಿದವ. ಈಗಾಗಲೇ 15ಕ್ಕಿಂತ ಹೆಚ್ಚು ಎಲ್ಲ ಪ್ರಕಾರದ ಕವಿತೆ, ಕತೆ, ಕಾದಂಬರಿ, ನಾಟಕ, ಲೇಖನಗಳು, ಈ ರೀತಿ ಎಲ್ಲ ಪ್ರಕಾರಗಳಲ್ಲಿಯೂ ಆತನ ಕೃಷಿ ಇದೆ. ಕತೆಗಳನ್ನು ನಾವೆಲ್ಲ
ಹೆಚ್ಚಾಗಿ ಓದ್ಕೊಂಡು ಬಂದಿದ್ದೀವಿ. ಕಥಾ ಪ್ರಕಾರ ಅವನ ಅಭಿವ್ಯಕ್ತಿ ಮಾಧ್ಯಮದಲ್ಲಿ ಪ್ರಮುಖವಾದ ಒಂದು ಮಾಧ್ಯಮ ಅದು. ಕಥೆಗಳು ಈಗಾಗಲೇ 5 ಕಥಾ ಸಂಕಲನಗಳು ಹೊರಗಡೆ ಬಂದಿದೆ. ಕಥೆಗಳು ಅಂದರೆ ನಾವು ಪ್ರಹ್ಲಾದ್ ಅಗಸನಕಟ್ಟೆಯವರ ಅವರು ಕಥೆಗಳನ್ನು ಬರಿತಾ ಇರೋ ಸಮಯದಲ್ಲಿ ನಾನು ಮತ್ತು ಕುಮಾರ್ ಅವರ ಕಥೆಗಳನ್ನು ಹೆಚ್ಚಾಗಿ ಓದಿಕೊಂಡು ವಿಮರ್ಶೆ ಮಾಡಿ ಒಂದು ಕುಟುಂಬದವರ ತರಹ ನಾವು ಸಂವಾದ ಮಾಡಿ ಒಬ್ಬರನ್ನೊಬ್ಬರು ಅದ್ರ ಕಥೆಗಳ ಬಗ್ಗೆ ಚರ್ಚೆ ಮಾಡಿ ಕಥೆಗಳನ್ನು ಬರ್ಕೊಂಡು ಬಂದ್ವಿ. ಅದು ಸುಮಾರು 2001ನೇ ಇಸ್ವಿಯ ಕಾಲಘಟ್ಟ. ಆ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿದ್ದಂಥ ನನ್ನ ಪರಿಸರದಲ್ಲಿದ್ದಂಥ ಲೇಖಕರು ಸಾಹಿತಿಗಳ ಒಡನಾಟ ನನಗೆ ಸಿಕ್ಕಿತು. ಮಾಂತಪ್ಪ ನಂದೂರು, CM ಮುನಿಸ್ವಾಮಿ, ಜಗದೀಶ್ ಮಂಗಳೂರು ಮಠ ಅವರು, ಹಿರಿಯ ವಿಮರ್ಶಕರಾದಂಥ ಶ್ಯಾಮ್ ಸುಂದರ್ ಬಿದಿರುಕುಂದಿಯವರು, ಮತ್ತು ಅದಾಗಲೇ ಆಪ್ತರಾಗಿದ್ದಂಥ ಸುನಂದ ಕಡಿಮೆ ಅವರು, ಅವರ ಪತಿ ಪ್ರಕಾಶ್ ಕಡಿಮೆ ಅವರು, ಹೀಗೆ ಅನೇಕ ಒಂದು ಲೇಖಕರ ಬಳಗದ ಜೊತೆ ನನಗೆ ಒಂದು ಒಡನಾಟ ಬೆಳೆಯೋದಕ್ಕೆ ಶುರುವಾಯಿತು. ಆ ಕಾಲಘಟ್ಟದಲ್ಲಿ ಕಥಾ ಸಾಹಿತ್ಯವನ್ನು ತೀವ್ರವಾಗಿ ಕೃಷಿಯಲ್ಲಿ ತೊಡಗಿದ್ದಂಥ ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆಯವರು ಮತ್ತು ಸುನಂದ ಕಡಿಮೆಯವರು ನನ್ನ ಗಮನಕ್ಕೆ ಬಂದರು. ನಾನು ಅದೇ ಆಗ ಬರೆಯೋಕ್ಕೆ ಶುರು ಮಾಡಿದ್ದೆ, ಓದೋಕ್ಕೆ ಶುರು ಮಾಡಿದ್ನಲ್ಲ. ಅವರು ಒಡನಾಟಕ್ಕೆ ನಾನು ಹೋದಾಗ ಅವ್ರ ಕಥೆಗಳನ್ನು ಓದುವ ಮತ್ತು ಅವ್ರ ಜೊತೆ ಸಂವಾದ ನಡೆಸುವಂಥ ಅವಕಾಶ ಸಿಗ್ತಾಯಿತ್ತು. ಈ ಸಂದರ್ಭದಲ್ಲಿ ನಾನು ಅಗಸನಕಟ್ಟೆಯವರು, ಸುನಂದ ಅವರು ಮತ್ತು ಮಂಗಳೂರು ಮಠ ಅವರು ಮತ್ತು ಶ್ಯಾಮ್ ಸುಂದರ್ ಬಿದಿರುಕುಂದಿ ಅವ್ರ ಜೊತೆ ಸಾಹಿತ್ಯಿಕ ವಿಷಯವಾಗಿ ನಿರಂತರವಾದಂಥ ಒಂದು ಚರ್ಚೆಯಲ್ಲಿ ತೊಡಗುವ ಅವಕಾಶ ಸಿಗ್ತಾಯಿತ್ತು. ಕುಮಾರ್ ಬೇಂದ್ರೆ ಅನ್ನೋರನ್ನ ಒಬ್ಬ ಕಥೆಗಾರನಾಗಿ ನಾನು ಮೊದಲು ಪರಿಚಯ ಮಾಡಿಕೊಂಡೆ. ಅದು ಒಂದು ಸಾಹಿತ್ಯ ಕಮ್ಮಟ. ಅದರೊಳಗೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರದಲ್ಲಿ ಹೇಗೆ ಬರಿಬೇಕು, ಮುಖ್ಯವಾಗಿ ಕಾವ್ಯ ಹೆಂಗೆ ಬರಿಬೇಕು, ಕಥೆ ಹೆಂಗೆ ಬರಿಬೇಕು ಅನ್ನೋದ್ರ ಬಗ್ಗೆ ಇಟ್ಕೊಂಡಂಥ ಒಂದು ಕಮ್ಮಟ. ಆ ಕಮ್ಮಟದಲ್ಲಿ ಬಂದಂಥ ಅನೇಕ ವಿದ್ಯಾರ್ಥಿಗಳಲ್ಲಿ ಅಥವಾ ವಿದ್ಯಾರ್ಥಿ ಅಲ್ಲದ ಹೊಸ ಉದಯೋನ್ಮುಖ ಲೇಖಕರಲ್ಲಿ ನನ್ನ ಗಮನ ಸೆಳೆದದ್ದು ಕುಮಾರ್ ಬೇಂದ್ರೆ ಅಂತ ಹೆಸರು ಕೇಳಿದಾಗ. ಯಾಕಂದರೆ ಕುಮಾರ್ ಅನ್ನೋದು ನಮ್ಮ ಕುಮಾರವ್ಯಾಸ ನೆನಪಕ್ಕಂಥ ಮೊದಲೇ ಹೆಸರದು, ಕುಮಾರವ್ಯಾಸ ಕವಿ. ಆಮೇಲೆ ಕುಮಾರ ಗಂಧರ್ವ ಅಂತ ನಾವು ಕೇಳಿದ್ದೀವಿ, ಒಳ್ಳೆಯ ಸಂಗೀತಗಾರರು, ಕನ್ನಡಿಗರು, ಹಿಂದೂಸ್ತಾನಿ ಸಂಗೀತಗಳು ದೊಡ್ಡ ಹೆಸರು ಮಾಡಿದವರು ಕುಮಾರ ಗಂಧರ್ವ. ಆಮೇಲೆ ಬೇಂದ್ರೆ ಅಂತ ಎರಡನೇದಲ್ಲ, ದ ರಾ ಬೇಂದ್ರೆ ಕವಿ. ಹೀಗೆ ಕವಿ, ಸಂಗೀತಗಾರ ಇವೆರಡರ ಒಂದು ಸಂಗಮ ಕುಮಾರ ಗಂಧರ್ವ, ಕುಮಾರ ವ್ಯಾಸ. ಅದೇ ಪ್ರಕಾರ ಕುಮಾರ ಬೇಂದ್ರೆ. ಬೇಂದ್ರೆ ಹೆಸರೇ ಇದು ಮಹಾರಾಷ್ಟ್ರದಿಂದ ಸುಮಾರು 19ನೇ ಶತಮಾನದ ಹೊತ್ತಿಗೆ ಬೇಂದ್ರೆ ಅವರ ಕುಟುಂಬ ಮನೆತನ ರತ್ನಗಿರಿ ಜಿಲ್ಲೆಯಿಂದ ಸಾಂಗ್ಲಿಗೆ ಬಂದು, ಸಾಂಗ್ಲಿಯಿಂದ ಶಿರಹಟ್ಟಿಗೆ ಬಂದು ನೆಲೆಸ್ತಾರೆ. ಹೀಗೆ ಬಂದಂಥ ಅನೇಕ ಕುಟುಂಬಗಳಲ್ಲಿ ಕುಮಾರ್ ಬೇಂದ್ರೆ ಅವರ ಹಿರಿಯರು ಒಂದು ಆಗಿರಬೇಕು. ಅವರು ಬಂದು ನೆಲೆಸಿದ್ದು ಶಿರಹಟ್ಟಿ ತಾಲೂಕು ಬೆಳ್ಳಟ್ಟಿ. ವರಕವಿ ಬೇಂದ್ರೆ ಅವರ ಮೂಲ ಮನೆತನ ಕೂಡ ಶಿರಹಟ್ಟಿ ಒಳಗನೆ ಬೆಳೆದದ್ದನ್ನು ನಾವು ಗಮನಿಸ್ತೀವಿ. ಹೀಗೆ ಕುಮಾರ್ ಬೇಂದ್ರೆ ನಮಗೆ ಕುತೂಹಲಕ್ಕೆ ಕಾರಣ ಅಂತಂದ್ರೆ ಬೇಂದ್ರೆ ಅವ್ರ ಹೆಸರು, ಅವರ ಸಾಹಿತ್ಯಿಕ ಸಾಧನೆ, ಈ ಕಾಲದಲ್ಲಿ ಕೂಡ ಈ ಕುಮಾರ, ಈ ಬೇಂದ್ರೆ ಏನು ಮಾಡಬಲ್ಲರು ಅನ್ನುವಂಥ ಒಂದು ವಿಶೇಷವಾದಂಥ ಒಂದು ಕುತೂಹಲ ಅಂತ ಅನ್ಬೋದು. ಆ ಕುತೂಹಲದಿಂದನೇ ನಾನು ಅವರ ಕಥೆಗಳನ್ನು ಮೊದಲಿಗೆ ಓದಿದೆ, ಆತ್ಮೀಯತೆ ಬೆಳೀತು. ಆ ಸಂದರ್ಭದಲ್ಲಿ ಕನ್ನಡ ಟೈಪ್ ಮಾಡೋದನ್ನು ಸಂಪೂರ್ಣವಾಗಿ ಕಲ್ತಿದ್ದೆ. ಅದನ್ನು ಗಮನಿಸಿದ ಸುನಂದ ಕಡಿಮೆಯವರು ಅವರು ತಮ್ಮ ಹೊಸ ಕಥೆ ಬರೆದಾಗಲೆಲ್ಲ ಅದನ್ನು ಟೈಪ್ ಮಾಡೋದಕ್ಕೆ ನನಗೆ ಕೊಡ್ತಾಯಿದ್ರು. ಅಂದರೆ ಅವರು ಬರೆದಂಥ ಕಥೆಯ ಮೊದಲನೇ ಓದುಗನೇ ನಾನು ಆಗಿದ್ದರಿಂದ ಅದನ್ನು ಟೈಪ್ ಮಾಡ್ತಾ ಓದ್ತಾ ನಾನು ಆ ಕಥೆಗಳ ಒಂದು ಪ್ರಭಾವಕ್ಕೆ ಒಳಗಾಗ್ತಾಯಿದ್ದೆ. ಅದೇ ರೀತಿಯಾಗಿ ಅಗಸನಕಟ್ಟೆಯವರ ಕಥೆಗಳನ್ನು ಓದ್ತಾ ನಾನು ಅದರ ಪ್ರಭಾವಕ್ಕೆ ಒಳಗಾಗ್ತಾಯಿದ್ದೆ. ಇದ್ರ ಜೊತೆಗೇ ನನಗೆ ಹೆಚ್ಚು ಪ್ರಭಾವಿಸಿದಂಥ ಲೇಖಕರು ಅಂತಂದರೆ ಯು ಆರ್ ಅನಂತಮೂರ್ತಿಯವರು, ಡಾಕ್ಟರ್ ಶಿವರಾಮ್ ಕಾರಂತ್ ಅವರು,
ಪೂರ್ಣಚಂದ್ರ ತೇಜಸ್ವಿ ಅವರು, ಕುಮು ವೀರಭದ್ರಪ್ಪ ಅವರು. ಕುಮು ವೀರಭದ್ರಪ್ಪ ಅವ್ರ ಕಥೆಗಳನ್ನು ನಾನು ಹೆಚ್ಚು ಓದ್ತಾ ಇದ್ದೆ. ಮ್ಯಾಗ್ಜಿನ್ಗಳಲ್ಲಿ ಅವ್ರ ಕಥೆಗಳು ಹೆಚ್ಚು ಪ್ರಕಟ ಆಗ್ತಾಯಿದ್ವು. ಹಾಗಾಗಿ ಅವ್ರ ಕಥೆಗಳನ್ನು ಓದ್ತಾ ನಾನು ಅದರ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದೆ. ಇದರ ಫಲವಾಗಿ 2002ರಲ್ಲಿ ಸಂತೆಗೆ ಬಂದವರು ಎಂಬ ಕಿರು ಕಾದಂಬರಿಯನ್ನು ರಚಿಸಿದರು. ಆಗ ಹೊಸ ಲೇಖಕರ ಕೃತಿಯೊಂದು ಪ್ರಕಟವಾಗುವುದು ಸುಲಭವಾಗಿರಲಿಲ್ಲ. ಆದರೂ ಪ್ರಯತ್ನದ ಫಲವಾಗಿ ಸಂತೆಗೆ ಬಂದವರು ಕಾದಂಬರಿ ಪ್ರಕಟವಾಯಿತು. ಈ ಕೃತಿಯನ್ನು ಹುಬ್ಬಳ್ಳಿಯಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಹಿರಿಯ ಸಂಶೋಧಕರಾದ MM ಕಲಬುರ್ಗಿ ಅವರು ಬಿಡುಗಡೆಗೊಳಿಸಿ ಹಾರೈಸಿದರು. MD ಗೋಗೇರಿ ಅವರು ಈ ಕೃತಿಯನ್ನು ಪರಿಚಯಿಸಿ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ರಾಘವೇಂದ್ರ ಪಾಟೀಲ್, ಮೀರಾ ಸಾಬಿಹಳ್ಳಿ, ಶಿವಣ್ಣ ಮುಂತಾದವರು ಹಾಜರಿದ್ದರು. ಇಲ್ಲಿಂದ ಕುಮಾರ್ ಬೇಂದ್ರೆ ಅವರ ಕಥನ ಕಾಲ ಆರಂಭವಾಯಿತು.